ಯಾವ ವಾಕ್ಯ ನಿಮ್ಮ ಜೊತೆ ದೇವ್ರು ಮಾತಾಡ್ತಾನೋ ನೀವು ಆಮೇನ್ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ರಿ. ಮತ್ತು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತೇ ನೀವು ಸಬ್ಸ್ಕ್ರೈಬ್ ಆಗುವಂತ ಪ್ರಯತ್ನ ಮಾಡ್ರಿ. ಮತ್ತು ನಿಮ್ಮ ಏನಾದರೂ ಪ್ರಾರ್ಥನಾ ಮನವಿಗಳಿದ್ರೆ ನೀವು ಕಮೆಂಟ್ ಜಾಗದಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಸಿ. ಖಚಿತವಾಗಿ ತಪ್ಪದೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಗಳಿಂದ, ಯಾವ್ಯಾವ ತಾಲೂಕುಗಳಿಂದ, ಯಾವ್ಯಾವ ಪಟ್ಟಣಗಳಿಂದ ಈ ವಾಕ್ಯನ ವೀಕ್ಷಿಸ್ತಾ ಇದ್ದೀರೋ ಆ ಪಟ್ಟಣಗಳ ಹೆಸರು ಬರೆದು ದೇವರಿಗೆ ಸ್ತೋತ್ರ ಮಾಡ್ರಿ. ಆ ಪಟ್ಟಣಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಪ್ರತಿ ಪ್ರಾರ್ಥನಾ ಮನವಿಗಳಿಗೋಸ್ಕರ ತಪ್ಪದೆ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಪ್ರಾರಂಭದಿಂದ ನೀವು ಜಾಯ್ನ್ ಆದಂಥವ್ರು ಮಧ್ಯದಲ್ಲಿ ಕಟ್ಟಾಗುವಂತ ಪ್ರಯತ್ನ ಮಾಡಬೇಡ್ರಿ. ದೇವ್ರ ವಾಕ್ಯ ಕೇಳ್ರಿ, ಆಶೀರ್ವದಿಸಲ್ಪಟ್ಟು ನೀವು ಹೋಗ್ತಾ ಇದ್ದೀರಿ. ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 4ನೇ ಅಧ್ಯಾಯ 10ನೇ ವಚನ. ಜನರೆಲ್ಲರನ್ನು ನನ್ನ ಹತ್ತಿರಕ್ಕೆ ಕೂಡಿಸು, ಅವರು ತಾವು ಭೂಮಿಯ ಮೇಲಿರುವ ದಿನಗಳೆಲ್ಲ ನನಗೆ ಭಯಭಕ್ತಿಯಿಂದಿರುವುದಕ್ಕೆ ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಲಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ. ಮಗನಿಮಗಳೇ, ಸೋದರ ಸೋದರಿ, ದೇವ್ರ ಮೋಶೆಗೆ ಹೇಳ್ತಾನೆ, ಎಲ್ಲ ಇಸ್ರಾಯೇಲ್ ಜನರನ್ನ ನನ್ನ ಸನ್ನಿಧಾನದಲ್ಲಿ ಕೂಡಿಸು. ನೀನು ಅವ್ರಿಗೆ ಏನು ಹೇಳಬೇಕಂದ್ರೆ, ಈ ತಂದೆ ತಾಯಿ ಏನಿದಾರ ಎಲ್ಲರನ್ನ ಕೂಡಿಸು, ಅವ್ರ ಮಕ್ಕಳನ್ನ ಕೂಡಿಸು, ಅವ್ರ ಫ್ಯಾಮಿಲಿನ ಕೂಡಿಸಿ ನೀನು ಅವ್ರಿಗೆ ಹೀಗೆ ಹೇಳು, ನೀವು ಜೀವದಿಂದಿರುವ ತನಕ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡು, ಅಂದರೆ ತಂದೆ ತಾಯಿಗಳು, ನೀವು ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡು ನಿಮ್ಮ ಮಕ್ಕಳಿಗೆ ಕೂಡ ದೇವ್ರ ಭಯಭಕ್ತಿನ ಕಲಿಸ್ಬೇಕು. ಇದನ್ನ ನೀನು ಇಸ್ರಾಯೇಲ್ ಜನರಿಗೆ ಹೇಳು. ಇದನ್ನ ಇಲ್ಲಿ ಸೇರಿ ಬಂದಂಥ ಏನು ದೇವ್ರ ಸನ್ನಿಧಾನದಲ್ಲಿ ಕೂಡಿ ಬಂದಾರೋ ಅವ್ರಿಗೆ ಹೇಳು, ತಂದೆ ತಾಯಿಗಳಿಗೆ, ನೀವು ದೇವ್ರ ಭಯಭಕ್ತಿನ ಜೀವಿತ ಕಾಲವೆಲ್ಲ ಜೀವದಿಂದಿರೋ ತನಕ ನೀವು ದೇವ್ರ ಭಯಭಕ್ತಿಯನ್ನು ಅನುಸರಿಸಿ ನಡಿಬೇಕು. ನಿಮ್ಮ ಮಕ್ಕಳಿಗೂ ದೇವ್ರ ಭಯಭಕ್ತಿಯನ್ನು ಕಲಿಸ್ಬೇಕು. ಇದನ್ನ ಇಸ್ರಾಯೇಲ್ ಜನರಿಗೆ ಹೇಳಂತೇಳಿ ದೇವರು ಮೋಶೆಗೆ ಹೇಳ್ತಾನೆ. ಅದೇ ಪ್ರಕಾರ ಮೋಶೆ ಎಲ್ಲರನ್ನ ಕೂಡಿಸಿ ಏನು ಮಾಡ್ತಾನೆ, ತಂದೆ ತಾಯಿಗೆ ಹೇಳ್ತಾನೆ, ನೀವು ದೇವರಲ್ಲಿ ಜೀವದಿಂದಿರುವ ತನಕ ಭಯಭಕ್ತಿಯಿಂದ ನಡ್ಕೋಬೇಕು, ನಿಮ್ಮ ಮಕ್ಕಳಿಗೂ ದೇವ್ರ ಭಯಭಕ್ತಿಯನ್ನು ಕಲಿಸ್ಬೇಕು ಅಂತೇಳಿ ಮೋಶೆ ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ. ದೇವ್ರು ಮೋಶೆಗೆ ಹೇಳ್ತಾನೆ, ಮೋಶೆ ಅದನ್ನು ಇಸ್ರಾಯೇಲ್ ಜನರಿಗೆ ಬೋಧಿಸ್ತಾನೆ. ಈಗ ಒಂದು ಪ್ರಶ್ನೆ ನಿಮಗೆ, ಏನಪ್ಪ ಅಂದರೆ, ನಿನ್ನ ಕುರಿತಾಗಿ, ನನ್ನ ಕುರಿತಾಗಿ, ಇಲ್ಲಿರುವಂಥ ಪ್ರತಿ ತಂದೆ ತಾಯಿಗಳ ಕುರಿತಾಗಿ ದೇವ್ರ ಉದ್ದೇಶ ಗೊತ್ತಾ? ಜೀವದಿಂದಿರುವ ತನಕ ನೀನು ದೇವರ ಭಯಭಕ್ತಿಯನ್ನು ಅನುಸರಿಸಿ ನಡಿಬೇಕು ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ದೇವ್ರ ಭಯಭಕ್ತಿಯನ್ನು ಕಲಿಸ್ಬೇಕು. ಇದೇ ಪ್ರತಿ ತಂದೆ ತಾಯಿಗಳ ವಿಷಯದಲ್ಲಿ ದೇವರ ಒಂದು ಉದ್ದೇಶ. ತಂದೆ ತಾಯಿಗಳಿಗೊಂದು ಮಾತು ಹೇಳ್ತೀನಿ, ತಂದೆ ತಾಯಿಗಳಾದಂಥ ನಿಮ್ಮಲ್ಲಿ ಫಸ್ಟ್ ದೇವ್ರ ಭಯ ಇದ್ದರೆ ನಿಮ್ಮ ಮಕ್ಕಳಲ್ಲಿ ಆಟೋಮ್ಯಾಟಿಕ್ ಆಗಿ ದೇವ್ರ ಭಯ ಬಂದ್ಬಿಡ್ತದೆ. ನೀವೇ ದೇವರಲ್ಲಿ ಭಯಭಕ್ತಿ ಇಲ್ಲ ಅಂದರೆ ನಿಮ್ಮ ಮಕ್ಕಳಲ್ಲಿ ದೇವ್ರ ಭಯಭಕ್ತಿ ಬರಲ್ಲ. ನೀವು ಸುಳ್ಳು ಹೇಳಿಕ್ಕೆ ಭಯಪಟ್ಟರೆ ನಿಮ್ಮ ಮಕ್ಕಳು ಸುಳ್ಳು ಹೇಳಿಕ್ಕೆ ಭಯಪಡ್ತಾರೆ. ನೀವೇ ಬಾಯಿ ಬಿಟ್ಟರೆ ಒಂದು 10 ಸುಳ್ಳು ಹೇಳೋದು, ನೀವೇ ಬಾಯಿ ಬಿಟ್ಟರೆ ಒಂದು 100 ಸುಳ್ಳು ಹೇಳೋದು, ನೀವೇ ಬಾಯಿ ಬಿಟ್ಟರೆ ಒಂದು 1000 ಸುಳ್ಳು, ಬರೀ ಸುಳ್ಳು ಹೇಳಿದ್ರೆ ಅವ್ರು ನೀರು ಕುಡ್ದಂಗೆ ನಿಮ್ಮ ಮಕ್ಕಳು ಸುಳ್ಳು ಹೇಳ್ತಾರೆ. ನೀವೇ ಬಾಯಿ ಬಿಟ್ಟರೆ ಗಲೀಜು ಮಾತಾಡಿದರೆ, ನೀವು ಬಾಯಿ ಬಿಟ್ಟರೆ ಗಲೀಜು ಮಾತಾಡಿದರೆ ಅದನ್ನು ನೋಡುವ, ನಿಮ್ಮನ್ನು ಗಮನಿಸುವ ನಿಮ್ಮ ಮಕ್ಕಳು ಕೂಡ ಗಲೀಜು ಮಾತುಗಳನ್ನು ಮಾತಾಡ್ತಾರೆ. ನೀವು 24 ಗಂಟೆ ಮೊಬೈಲ್ ನೋಡ್ಲಿಕ್ಕೆ ನೀವು ಭಯಪಟ್ಟರೆ ನಿಮ್ಮ ಮಕ್ಕಳು ಮೊಬೈಲ್ ಮುಟ್ಲಿಕ್ಕೂ ಭಯಪಡ್ತಾರೆ. ನೀವೇ 24 ಗಂಟೆ ಮೊಬೈಲ್ ಹುಚ್ಚಲ್ಲೇ ಮುಳುಗಿದ್ರೆ ನಿಮ್ಮ ಮಕ್ಕಳು ಕೂಡ ನಾಳೆ ರಾಜರೋಷವಾಗಿ ಮೊಬೈಲ್ ಹುಚ್ಚಲ್ಲಿ ಮುಳುಗೋಗ್ತಾರೆ. ನೀವು ಡ್ರಿಂಕ್ಸ್ ಮಾಡಲಿಕ್ಕೆ, ನೀವು ಸಿಗರೇಟ್ ಕುಡಿಲಿಕ್ಕೆ, ನೀವು ತಂಬಾಕು ಗುಟ್ಕಾ ತಿನ್ನಲಿಕ್ಕೆ ನೀವು ಭಯಪಟ್ಟರೆ ನಿಮ್ಮ ಮಕ್ಕಳು ಇಂಥ ದುಶ್ಚಟಗಳನ್ನು ಮಾಡಲಿಕ್ಕೆ ಭಯಪಡ್ತಾರೆ. ನೀವೇ ನಿಮ್ಮ ಮಕ್ಕಳ ಎದುರಿಗೆ ಗುಟ್ಕಾ ತಿನ್ನೋದು, ತಂಬಾಕು ತಿನ್ನೋದು, ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಕುಡಿಯೋದು ಮಾಡಿದ್ರೆ ನಾಳೆ ಅವರು ರಾಜಾರೋಷವಾಗಿ ಇಂಥ ದುಶ್ಚಟಗಳನ್ನು ಮಾಡಲಿಕ್ಕೆ ಅವ್ರೇನು ಭಯಪಡಲ್ಲ.
ನೀವು ದೇವರಿಗೆ ಭಯಪಟ್ಟರೆ, ನೀವು ವಾಕ್ಯಕ್ಕೆ ಭಯಪಟ್ಟರೆ, ನೀವು ಆಲಯಕ್ಕೆ ಭಯಪಟ್ಟರೆ, ನಿಮ್ಮನ್ನು ಗಮನಿಸುವಂಥ ನಿಮ್ಮ ಮಕ್ಕಳು ದೇವರಿಗೆ ಭಯಪಡ್ತಾರೆ, ವಾಕ್ಯಕ್ಕೆ ಭಯಪಡ್ತಾರೆ, ಆಲಯಕ್ಕೆ ಭಯಪಡ್ತಾರೆ. ನೀವೇ ದೇವರಿಗೆ ಭಯಪಟ್ಟಿಲ್ಲ ಅಂದರೆ, ನೀವೇ ಆಲಯಕ್ಕೆ ಭಯಪಟ್ಟಿಲ್ಲ ಅಂದರೆ, ನೀವೇ ವಾಕ್ಯಕ್ಕೆ ಭಯಪಟ್ಟಿಲ್ಲ ಅಂದರೆ, ನಾಳೆ ನಿಮ್ಮ ಮಕ್ಕಳು ಆಲಯದಲ್ಲೇ ಇರಲ್ಲ, ವಾಕ್ಯನೇ ಕೇಳಲ್ಲ, ದೇವರ ಆಲಯದೊಳಗೆ ಕಾಲೇ ಇಡಲ್ಲ. ತಂದೆ ತಾಯಿಗಳು ಹೆಂಗೆ ತಯಾರಾಗ್ತಾರೋ ಮಕ್ಕಳಂತ ತಯಾರಾಗ್ತಾರೆ. ಒಂದು ಗಾದೆ ಇದೆ, ತಂದೆಯಂತೆ ಮಕ್ಕಳಂತ. ಇನ್ನೊಂದ್ಸರಿ ಹೇಳ, ಜ್ಞಾನೋಕ್ತಿ 16:6 ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ದೇವರ ಭಯಭಕ್ತಿಯಿಂದ ಹಾನಿ ನಿವಾರಣೆ. ಅಂದರೆ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಎಷ್ಟೋ ಹಾನಿಗಳು, ಎಷ್ಟೋ ತೊಂದರೆಗಳು, ಎಷ್ಟೋ ಕೇಡುಗಳು, ಎಷ್ಟು ಆಪತ್ತುಗಳು ನೀನು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಾಗ ದೂರ ಆಗ್ತವಂತೆ. ಎಷ್ಟೋ ಹಾನಿಗಳು ನಿನ್ನಿಂದ ದೂರ ಆಗ್ತದೆ. ಎಷ್ಟೋ ಶೋಧನೆಯಿಂದ ತಪ್ಪಿಸ್ಕೊಂತೀಯ, ಎಷ್ಟು ಆಪತ್ತುಗಳಿಂದ ತಪ್ಪಿಸ್ಕೊಂತೀಯ. ಇನ್ನು ಮತ್ತೆ ಹೇಳ್ತೀನಿ, ಈ ದೇವ್ರ ಭಯ ಇರುವಂಥ ಜನರು ಎಲ್ಲಿ ಸಿಕ್ಕಾಕೊಳ್ಳಕ್ಕೆ ಹೋಗಲ್ಲ, ತಮ್ದೆಷ್ಟು ನೋಡ್ಕೊತಾರೆ ಬಂದ್ಬಿಡ್ತಾರೆ. ನಾನು ಈ ವಾಕ್ಯದ ಆಧಾರದ ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ದೇವರ ಭಯಭಕ್ತಿಯಿಂದ ಹಾನಿ ನಿವಾರಣೆ ಅನ್ನೋದಕ್ಕೆ ಈ ಮಾತು ಹೇಳ್ತೇನೆ. ಎಷ್ಟೋ ಮಂದಿ ದೇವ್ರ ಭಯ ಇರೋರು ಎಲ್ಲಿ ಸಿಕ್ಕಾಕೊಳ್ಳಕ್ಕೆ ಹೋಗಲ್ಲ, ಎಲ್ಲಿ ತಗಲಾಕೊಳ್ಳಕ್ಕೆ ಹೋಗಲ್ಲ, ತಮ್ದೆಷ್ಟು ಅಷ್ಟು ನೋಡ್ಕೊಳ್ತಾರೆ ಬಂದ್ಬಿಡ್ತಾರೆ. ಈ ದೇವ್ರ ಭಯ ಇರೋರು ಯಾರ ಹತ್ರ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾರೆ, ಬಂದ್ಬಿಡ್ತಾರೆ, ಡೀಪಾಗಿ ಹೋಗಲ್ಲ. ಈ ದೇವ್ರ ಭಯ ಇರೋರು ಎಲ್ಲಿ ಕೂತ್ಕೋಬಾರ್ದು ಅಲ್ಲಿ ಕೂತ್ಕೊಳ್ಳಲ್ಲ, ಎಲ್ಲಿ ನಿಂತ್ಕೋಬಾರ್ದು ಅಲ್ಲಿ ನಿಂತ್ಕೊಳ್ಳಲ್ಲ, ಎಂಥವ್ರ ಜೊತೆ ಸಾವಾಸ ಮಾಡಬಾರ್ದು ಅಂಥವ್ರ ಜೊತೆ ಸಾವಾಸ ಮಾಡಲ್ಲ. ಹುಷಾರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ. ಇದೇ ದೇವ್ರು ಕಲಿಸುವಂಥ ಜ್ಞಾನ ನಮಗೆ, ಇದೇ ದೇವ್ರ ಭಯ. ಇನ್ನು ಮತ್ತೆ ಹೇಳ್ತೀನಿ, ದೇವ್ರ ಭಯ ಇರೋರ ಹತ್ರ ಯಾರೇ ಏನೇ ನಾಟಕ ಮಾಡಿದ್ರು, ಯಾರೇ ಏನೇ ಆ್ಯಕ್ಟಿಂಗ್ ಮಾಡಿದ್ರು, ಯಾರೇ ಎಷ್ಟು ಅಟ್ರಾಕ್ಷನ್ ಮಾಡಿದ್ರು, ಯಾರೇ ಎಷ್ಟು ಡವ್ ಮಾಡಿದ್ರು, ಅವ್ರ ಮುಂದೆ ನಡೆಯಲ್ಲ, ಅವ್ರ ಜಪ್ಪ ಏನಲ್ಲ, ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಗೊತ್ತು ಅವ್ರೊಳಗೆ ದೇವ್ರ ಭಯ ಇದೆ, ನಾನು ಎಲ್ಲಿ ಯಾವಾಗ ಯಾರ ಹತ್ರ ಹೇಗೆ ನಡ್ಕೋಬೇಕಂತ ನಮ್ಮ ದೇವರ ಜ್ಞಾನ ಕಲಿಸಿದಾನೆ. ನೋಡ್ರಿ, ಈ ರೀತಿ ದೇವ್ರ ಭಯ ಇರೋರು ಹೆಂಗೆ ಅವರು ಹಾನಿಯಲ್ಲಿ ಸಿಕ್ಕಾಕೊಳ್ತಾರೆ, ಹೆಂಗೆ ಅವ್ರ ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ, ಹೆಂಗೆ ಅವ್ರ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ ಹೇಳ್ರಿ. ದೇವ್ರ ಭಯ ಇಲ್ದವ್ರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು, ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು, ನಾಶದಲ್ಲಿ ಸಿಕ್ಕಾಕೊಳ್ಳೋದು, ಜೀವ ಕಳ್ಕೊಳ್ಳೋದು ದೇವ್ರ ಭಯ ಇಲ್ದವ್ರೆ. ನನ್ನ ದೇವ್ರೇನ ಯೆಹೋವನ ಭಯಭಕ್ತಿಯಲ್ಲಿ ಯಾರಿರ್ತಾರೋ ಎಷ್ಟೋ ತೊಂದರೆಗಳನ್ನ, ಎಷ್ಟೋ ಕೇಡುಗಳನ್ನ ದೇವ್ರ ಭಯ ಇರೋರು ತಪ್ಪಿಸ್ಕೊಂತಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಜ್ಞಾನೋಕ್ತಿ 14:26-27 ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ನೋ ಬಿ ಹ್ಯಾಪಿ. ಯಾರು ದೇವ್ರಿಗೆ ಭಯಪಡ್ತಾರೋ ಅವ್ರಿಗೆ ಭಯನೇ ಇರಲ್ಲಂತೆ, ಗಲಿಬಿಲಿ ಇರಲ್ಲಂತೆ, ಕಳವಳ ಇರಲ್ಲಂತೆ, ಶುಗರ್ ಇರಲ್ಲಂತೆ, BP ಇರಲ್ಲಂತೆ. ಅವ್ರು ಆರಾಮಾಗಿರ್ತಾರೆ, ಕೂಲಾಗಿರ್ತಾರೆ, ತಂಡ ಕೂಲ್, ನಿರ್ಭಯವಾಗಿರ್ತಾರೆ, ಆರಾಮಾಗಿರ್ತಾರೆ, ಪೀಸ್ ಆಫ್ ಮೈಂಡ್ ಆಗಿರ್ತಾರೆ. ಕೆಳಗಡೆ ನೋಡ್ರಿ, ಮತ್ತು ಕೆಳಗಡೆ ಜೋರಾಗಿ ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯು ಪಾಶಗಳಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ಎಂಥ ಪಾಶ? ಮೃತ್ಯು ಪಾಶ, ಮರಣಕರವಾದಂಥ ಪಾಶಗಳು, ಸಾಯಿಸುವಂಥ ಪರಿಸ್ಥಿತಿಗಳು, ಸತ್ತು ಹೋಗುವಂಥ ಪರಿಸ್ಥಿತಿಗಳು, ಪ್ರಾಣ ಕಳ್ಕೊಳ್ಳೋಂಥ ಪರಿಸ್ಥಿತಿಗಳಿಂದ
ಕೂಡ ಯಾರು ತಪ್ಪಿಸ್ಕೊಂತಾರೆ ಅಂದ್ರೆ ದೇವ್ರ ಭಯ ಇರೋರು. ದೇವ್ರ ಭಯ ಇಲ್ದವ್ನು ಎತ್ತಿ ಬಿಡ್ತಾರೆ. ಆದ್ರೆ ತಪ್ಪಿಸ್ಕೊಳ್ಳೋರು ಯಾರು ಗೊತ್ತಾ? ಮೃತ್ಯು ಪಾಶದಿಂದ. ದೇವರ ಭಯ ಇರೋರು, ಏಸಯ್ಯ ಭಯ ಇರೋರ. ಪಕ್ಕದವ್ರು ಕೈ ಕಟ್ಟಿ, ಅಣ್ಣ, ಬ್ರದರ್, ಸಿಸ್ಟರ್, ನೀವು ನಿಮ್ಮಲ್ಲಿ ದೇವ್ರ ಭಯ ಇದ್ರೆ ಮೃತ್ಯು ಪಾಶದಿಂದ ತಪ್ಪಿಸ್ಕೊಳ್ತೀರಿ. ಸೂಪರ್. ಎಷ್ಟೋ ಜನ ಹೋದ್ರು ನೀವಿದ್ದೀರಿ, ಕಾರಣ ದೇವ್ರ ಭಯ ನಿಮ್ಮನ್ನು ಉಳಿಸಿದೆ. ದೇವ್ರ ಸ್ತೋತ್ರ. ಎಷ್ಟೋ ಜನ ನಮ್ಮ ಕಣ್ಣು ಮುಂದೆ ಟಿಕೆಟ್ ತಗೊಂಡ್ರು, ದೊಡ್ಡವರೇ ಹೋಗ್ಬಿಟ್ರು, ಬಲಶಾಲಿಗಳೇ ಹೋಗ್ಬಿಟ್ರು, ಭಯ ಇಲ್ದವರು. ನಾನೇನು ನಂದೇನು ಅನ್ನೋರೆಲ್ಲ ಹೋಗ್ಬಿಟ್ರು. ದೇವ್ರ ಭಯ ಇದ್ದಿದ್ದಕ್ಕೆ ನಾನು ನೀನು ಆಲಯದಲ್ಲಿ ಜೀವಂತವಾಗಿದ್ದೀವಿ. ಇದುವರೆಗೂ ನಾವು ಬದುಕಿದೀವಿ ಅಂದ್ರೆ, ಉಸಿರಾಡ್ತಾ ಇದೀವಿ ಅಂದ್ರೆ ದೇವರ ಭಯ, ದೇವರ ವಾಕ್ಯದ ಭಯ ನಮ್ಮನ್ನು ಇನ್ನೂ ಬದುಕುವಂತೆ ಮಾಡಿದೆ. ಕೀರ್ತನೆ 5:7 ದಾವೀದನು ಏನ್ ಮಾತಾಡ ನೋಡ್ರಿ, ಓದ್ತೀನಿ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುವೆನು. ನೀವನ್ನ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀರಿ, ಅವರನ್ನ ಕುರ್ಚಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ದಾವೀದನು ಕೂತ್ಕೊಂಡಿಲ್ಲ, ಕುರ್ಚಿಯಲ್ಲಿ ಕೂತ್ಕೊಂಡಿಲ್ಲ, ಪೂರ್ತಿ ದೇವ್ರ ಮುಂದೆ ಅಡ್ಡ ಬೀಳ್ತಾನೆ. ಪೂರ್ತಿ ಅಡ್ಡ ಉದ್ದ ಮಲಗಿ ಅಡ್ಡ ಬಿದ್ದು ದೇವರ ಮುಂದೆ ಭಯಭಕ್ತಿಯಿಂದ ದೇವರಿಗೆ ಆತನು ಪ್ರಾರ್ಥಿಸ್ತಾನೆ. ಈ ವಾಕ್ಯದಲ್ಲಿ ದಾವೀದನಲ್ಲಿ ದೇವ್ರ ಮೇಲೆ ಎಷ್ಟು ಭಯಭಕ್ತಿ ಇತ್ತು ಅಂತ ಕಾಣಿಸ್ತದೆ. ಮಾತಾಡ್ತಾನೆ, ಇನ್ನೊಂದು ಮಾತು ಹೇಳ್ತಾನೆ, ನಾನು ನಿನ್ನ ಮಹಾಕೃಪೆ ಹೊಂದಿದವನಾಗಿ. ಅಂದರೆ ದಾವೀದನ ದೇವರ ಆಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರ ಮಹಾಕೃಪೆ ಹೊಂದ್ಕೊಂಡಿದ್ದಾನೆ. ಆ ಆಲಯದ ಒಳಗೆ ಹೋಗಿ ನನ್ನಂಗೆ ಮಹಾಕೃಪೆ ಯಾರು ಹೊಂದ್ಕೊಂಡಿಲ್ಲ, ನನ್ನಂಗೆ ಯಾರು ಬೆಳೆದಿಲ್ಲ, ನನ್ನಂಗೆ ಯಾರು ಅಭಿವೃದ್ಧಿ ಆಗಿಲ್ಲ, ನನ್ನಂಗೆ ಯಾರಿಗೂ ನೇಮು ಫೇಮು ಸಂಪಾದಿಸಿಲ್ಲ, ನನ್ನಂಗೆ ಯಾರು ಉನ್ನತಕ್ಕೆ ಬಂದಿಲ್ಲ, ನನ್ನಂಗೆ ಯಾರು ಅಧಿಕಾರ ಹೊಂದಿಕೊಂಡಿಲ್ಲ ಅನ್ನುವ ರೀತಿಯಲ್ಲಿ ಆಲಯದಲ್ಲಿ ಕಾಣಿಸ್ಕೊಂಡ, ಅಥವಾ ಅಡ್ಡ ಬಿದ್ದು ದೇವರಿಗೆ ಭಯಪಟ್ಟವನಾಗಿ ದೇವರ ಆಲಯದಲ್ಲಿ ಕಾಣಿಸ್ಕೊಂಡ? ದೇವರಿಗೆ ಭಯಪಟ್ಟವನಾಗಿ ದೇವರ ಆಲಯದಲ್ಲಿ ಕಾಣಿಸ್ಕೊಂಡ. ಇವತ್ತು ನಮ್ಮಲ್ಲಿ ಕೆಲವು ಜನ ಸ್ವಲ್ಪ ದೇವರಿಂದ ಆಶೀರ್ವಾದ ಹೊಂದ್ಕೊಂಡ್ರೆ ಸಾಕು, ನಮ್ಮಲ್ಲಿ ಕೆಲವು ಜನ ಸ್ವಲ್ಪ ಬೆಳೆದ್ರೆ ಸಾಕು, ನಮ್ಮಲ್ಲಿ ಕೆಲವರಿಗೆ ಕೈಯಲ್ಲಿ ಸ್ವಲ್ಪ ದುಡ್ಡು ಆಡಿದ್ರೆ ಸಾಕು, ನಮ್ಮಲ್ಲಿ ಕೆಲವು ಜನ ಬೈಕೋ, ಕಾರೋ, ಆಟೋ, ಸೈಟೋ, ಮನೆನ ಕೊಂಡ್ಕೊಂಡ್ರೆ ಸಾಕು, ನಮ್ಮಲ್ಲಿ ಕೆಲವರು ಒಂದು ಒಳ್ಳೆ ಜಾಬೋ, ಒಂದು ಒಳ್ಳೆ ಸಂಬಳ ತಕ್ಕೊಂಡ್ರೆ ಸಾಕು, ನಮ್ಮಲ್ಲಿ ಕೆಲವರು ಒಳ್ಳೆ ಬೆಳೆ ಹೊಂದ್ಕೊಂಡ್ರೆ ಸಾಕು, ಒಳ್ಳೆ ಸಂಪಾದನೆ ಹೊಂದ್ಕೊಂಡ್ರೆ ಸಾಕು. ಆಲಯದ ಒಳಗೆ ಅವ್ರು ನಡೆಯೋಕ್ಕಾಗಲ್ಲ, ಆಲಯದ ಹೊರಗೆ ಅವ್ರು ನಡೆಯೋಕ್ಕಾಗಲ್ಲ. ಕೈಯಲ್ಲಿ 4 ಕಾಸು ಆಡಿದ್ರೆ ಸಾಕು, ಒಂದು ಒಳ್ಳೆ ಬೆಳೆ ಬಂದರೆ ಸಾಕು, ಒಳ್ಳೆ ಸಂಪಾದನೆ ಬಂದರೆ ಸಾಕು, ಒಳ್ಳೆ ಸಂಬಳ ಬಂದರೆ ಸಾಕು, ಒಳ್ಳೆ ಉದ್ಯೋಗ ಬಂದರೆ ಸಾಕು, ಒಂದು ಕಾರ್ ತಕ್ಕೊಂಡ್ರೆ ಸಾಕು, ಒಂದು ಮನೆ ತಕ್ಕೊಂಡ್ರೆ ಸಾಕು, ಒಂದು ಸೈಟ್ ತಕ್ಕೊಂಡ್ರೆ ಸಾಕು, ಸ್ವಲ್ಪ ಕೈಯಲ್ಲಿ ದುಡ್ಡಾಡಿದ್ರೆ ಸಾಕು. ಆಲಯದ ಒಳಗೂ ಅವ್ರು ನಡೆಯೋಕ್ಕಾಗಲ್ಲ, ಆಲಯದ ಹೊರಗೆ ಅವ್ರು ನಡೆಯೋಕ್ಕಾಗಲ್ಲ. ಅವ್ರ ವರ್ತನೆ ನೋಡಬೇಕು, ಅವ್ರ ಮಾತುಗಳು ನೋಡಬೇಕು, ಅವ್ರ ಕಣ್ಣಿನೋಟ ನೋಡಬೇಕು, ಅವ್ರ ಸ್ಟಂಟ್ ನೋಡಬೇಕು, ಅವ್ರ ಸ್ಟೈಲ್ ನೋಡಬೇಕು, ಅವ್ರ ಬಿಲ್ಡಪ್ ನೋಡಬೇಕು. ನಾವು ದೇವರ ಆಲಯದಲ್ಲಿ ದೇವ್ರ ಮಕ್ಕಳಾಗಿ, ಆಲಯದ ಒಳಗಡೆ ಆಗಲಿ ಆಲಯದ ಹೊರಗಡೆ ಆಗಲಿ, ನಾವು ಗರ್ವಪಟ್ಟರೆ ದೇವ್ರು ನಮ್ಮನ್ನು ನೋಡ್ತಾನೆ. ನನ್ನ ಬಿಲ್ಡಪ್ ದೇವ್ರು ನೋಡ್ತಾನೆ, ನನ್ನ ಗರ್ವ ದೇವ್ರು ನೋಡ್ತಾನೆ, ನನ್ನ ಅಹಂ ದೇವ್ರು ನೋಡ್ತಾನೆ, ನನ್ನ ಸ್ಟಂಟು, ನನ್ನ ಸ್ಟೈಲು ದೇವ್ರು ನೋಡ್ತಾನೆ, ನನ್ನ ಬಿಲ್ಡಪ್ ದೇವ್ರು ನೋಡ್ತಾನೆ, ನನ್ನ ದಿಮಾಕಿನ ವರ್ತನೆ ದೇವ್ರು ನೋಡ್ತಾನೆ, ನನ್ನ ದಿಮಾಕಿನ ಮಾತುಗಳು ದೇವ್ರು ನೋಡ್ತಾನೆ ಅಂತ. ಆಲಯದ ಒಳಗೂ ದೇವ್ರ ಭಯ ಇಲ್ಲ, ಆಲಯದ ಹೊರಗೂ ದೇವ್ರ ಭಯ ಇಲ್ಲ. ಅಷ್ಟು ಮಿತಿಮೀರಿ ನಡೀತಾ ಇದ್ದಾರೆ ಜನ.
ಕೆಲವು ಜನ ನೀವಲ್ಲ ಕೆಲವು ಜನ ಹೆಂಗ ದಿಮಾಕಿನ ಮಾತು ಮಾತಾಡ್ತಾರಂದ್ರೆ, ನಾವೇ ಅಷ್ಟು ಸೇವೆಗೆ ಸಪೋರ್ಟ್ ಮಾಡಿವಿ, ನಾವೇ ಇಷ್ಟು ಸೇವೆಗೆ ಸಪೋರ್ಟ್ ಮಾಡಿವಿ, ನಾವು ಸೇವೆಗೆ ಅದು ಮಾಡಿವಿ, ನಾವು ಸೇವೆಗೆ ಇದು ಮಾಡಿದ್ದೀವಿ, ಇಲ್ಲಿ ಚರ್ಚ್ ಆಗ್ಲಿಕ್ಕೆ ನಾವೇ ಕಾರಣ, ಇಲ್ಲಿ ಬುನಾದಿ ಹಾಕ್ಲಿಕ್ಕೆ ನಾವೇ ಕಾರಣ. ಕೋತಿ, ಇಲ್ಲಿ ಚರ್ಚ್ ಆಗ್ಲಿಕ್ಕೆ ನಾನು ಕಾರಣ ಅಲ್ಲ, ಇಲ್ಲಿ ಚರ್ಚ್ ಆಗ್ಲಿಕ್ಕೆ ನೀನು ಕಾರಣ ಅಲ್ಲ. ಇಲ್ಲಿ ಆಲಯ ಆಗಬೇಕು, ಸೇವೆ ಆಗ್ಬೇಕಂತೇಳಿ ಕಾರಣ ಯಾರು ಗೊತ್ತಾ? ಆತ ಡಿಸೈಡ್ ಮಾಡಿದಕ್ಕೆ ನಾನು ಇಲ್ಲಿಗೆ ಬಂದೀನಿ, ನೀವು ಇಲ್ಲಿಗೆ ಬಂದಿದ್ದೀರಿ. ಪಾಸ್ಟ್ರಿಗೆ ಏನು ಇರಲಿಲ್ಲ, ನಾವೇ ಹೆಲ್ಪ್ ಮಾಡಿದ್ದು, ನಾವೇ ಬೆಳೆಸಿದ್ದು. ನಾನು ಅಳಬ, ನಾನು ಸೀನಿಯರು, ನನ್ನ ಮಾತು ಏನು ನಡೆಯಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ನೀವು ಒಳ್ಳೆಯವರು ಅಂತ. ಒಂದು ವೇಳೆ ಅಂಥ ಬುದ್ಧಿ ಯಾರಿದ್ರೆ ತೆಗೆದಾಕ್ಬಿಡ್ರಿ ಇವತ್ತು. ನಾನು ಅಳಬ, ನಾನು ಸೀನಿಯರು, ನಂದೇನು ನಡೆಯಲ್ಲ ಅಂಥೇಳಿ ದಿಮಾಕಿನ ಮಾತು ಮಾತಾಡ್ತಾರೆ. ಇಂಥ ದಿಮಾಕು ಮಾತು ಮಾತಾಡೋರಿಗೆ ಒಂದು ಮಾತು ಹೇಳ್ತೇನೆ. ನೀವು ಖಂಡಿತವಾಗಿ ದೇವರ ಸೇವೆಗಾಗಿ ನೆರವಾಗಿದ್ದರೆ, ದೇವರ ಸೇವೆಗಾಗಿ ಅದು ಇದು ಮಾಡಿದರೆ, ಹೆಲ್ಪ್ ಮಾಡಿದರೆ, ಸಪೋರ್ಟ್ ಮಾಡಿದರೆ, ನೆರವಾಗಿದ್ದರೆ, ಅದಕ್ಕೆ ನೀವು ಮನುಷ್ಯರಿಗಂತ ಮಾಡಿದ್ರೆ, ಪಾಸ್ಟ್ರಿಗಂತ ಮಾಡಿದ್ರೆ, ದೇವರಿಗಂತ ಮಾಡಿದ್ರೆ? ಅರೆ ದೇವರಿಗಂತ ಮಾಡಿದ್ರಿ. ದೇವರಿಗಂತ ನೀವು ಮಾಡಿದ್ರೆ ನೀವೇನು ಮಾಡಿರಿ, ಎಷ್ಟು ಮಾಡಿರಿ, ದೇವರು ನಿಮಗೆ ಆಲ್ರೆಡಿ ನೀವು ಎಣಿಸ್ಲಿಕ್ಕಾಗದಷ್ಟು, ನೀವು ವರ್ಣಿಸ್ಲಿಕ್ಕಾಗದಷ್ಟು, ತಿರುಗಿ ಆತನ ಋಣ ತೀರಿಸ್ಲಿಕ್ಕಾಗದಷ್ಟು ದೇವರು ನೀವು ಮಾಡಿದ್ದಕ್ಕೆ ಪ್ರತಿಯಾಗಿ ತಿರುಗಿ ನಿಮಗೆ ಆಶೀರ್ವಾದ ಮಾಡಿದ್ದಾನೆ. ಆಶೀರ್ವಾದ ತಿರುಗಿ ಮಾಡಲಿಲ್ವ ನಿಮಗೆ? ನೀವು ಸೇವಕರಿಗೆ ಮಾಡಿದ್ರು ಕೂಡ ತಿರುಗಿ ಸೇವಕರು ಕೂಡ ನೀವು ತಿರುಗಿ ಅವ್ರ ಋಣ ತೀರಿಸ್ಲಿಕ್ಕೆ ಆಗದಷ್ಟು ಸೇವೆ ನಿಮಗೆ ಮಾಡಿದ್ದಾರೆ. ನೀವೆಷ್ಟು ಮಾಡಿದ್ರು ದೇವರು ಮಾಡಿದ್ದಾರೆ, ಸೇವಕರು ಮಾಡಿದ್ದಾರೆ. ನೀವು ಯಾವಾಗ ವರ್ಷಕ್ಕೊಂದು ಸಾರಿನೋ ಅಥವಾ ಯಾವಾಗ ಒಂದು ವಾರನೋ 2 ದಿನನೋ 3 ದಿನ ಮಾಡಿ ಇರೋರಿಗೆ ನೀವು ಇಷ್ಟು ಕೊಚ್ಕೊಂಡ್ರೆ ದೇವ್ರು ಎಷ್ಟು ಕೊಚ್ಕೋಬಾರ್ದು, ನಾನೆಷ್ಟು ಕೊಚ್ಕೋಬಾರ್ದು. ನಾನು ಬೇರೆ ಜಾಬ್ ಮಾಡ್ದಂಗೆ, ಬೇರೆ ನೌಕರಿ ಮಾಡ್ದಂಗೆ, ಬೇರೆ ಕೆಲಸ ಮಾಡ್ದಂಗೆ ದೇವರಿಗಾಗಿ, ಆತನ ಸೇವೆಗಾಗಿ, ನಿಮಗಾಗಿ 24 ವರ್ಷ ನಾನು ದುಡಿತಾ ಇದ್ದೀನಲ್ಲ, ನಾನು ಎಷ್ಟು ಹೆಚ್ಚಿಸ್ಕೋಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮಾತಾಡ್ತೀನಿ. ಒಂದ್ಮೇಲೆ ಮಾಡಿ ದೇವ್ರಿಗೆ ಮಾಡಿ ಅನ್ಕೋ. ಅದನ್ನ ನೀನು ಮಾಡಿದ್ನೆಲ್ಲ ಎತ್ತಾಡಿದ್ರೆ, ನೀನು ಮಾಡಿದ್ದೆಲ್ಲ ಎತ್ತಾಡಿದ್ರೆ ಏನು ಪ್ರಯೋಜನ? ನೀನು ಕೊಟ್ಟಿದ್ದು ದೇವರಿಗೆ, ಇಟ್ಟಿದ್ದು ದೇವರಿಗೆ, ಮಾಡಿದ್ದು ದೇವರಿಗೆ, ಅದನ್ನೆಲ್ಲ ಎತ್ತಾಡಿಕೊಂಡ್ರೆ ಅದು ಶಾಪ ಅಲ್ವಾ? ಅದು ಪಾಪ ಅಲ್ವಾ? ಈಗ ಒಂದು ಮಾತು ಹೇಳ್ತೀನಿ. ನೀವು ಬೈಕಲ್ಲಿ ಇಬ್ಬರು ಹೆಣ್ಮಕ್ಳು ಹೋಗ್ತಾ ಇರ್ತೀರ ಅನ್ಕೊಳ್ರಿ, ಬೈಕಲ್ಲಿ ಆಕ್ಸಿಡೆಂಟಾಗಿ ಕೆಳಗೆ ಬಿದ್ದಿರಿ, ಹಿಂದೆ ಯಾರೋ ಬಂದಾರ, ಎತ್ತಕೊಂಡು ನಿಮ್ಮನ್ನು ಹೋಗಿ ಆಸ್ಪತ್ರೆಗೆ ಹಾಕ್ಯಾರ, ತೋರಿಸಿದ್ದಾರೆ, ನೀವು ದುಡ್ಡು ನೀವೇ ಕಟ್ಟಿದಿರಿ, ಎತ್ಕೊಂಡೋಗಿ ಹೆಲ್ಪ್ ಮಾಡ್ಯಾರ. ಅದಕ್ಕೆ ಏನು ಮಾಡ್ತೀರಿ ನೀವು? ಯಾರೋ ಒಬ್ರು ಹೆಣ್ಮಗಳು ಬೈಕಲ್ಲಿ ಕೆಳಗಡೆ ಬಿದ್ದಾಳ, ಯಾರೋ ವ್ಯಕ್ತಿ ಬಂದು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡ್ಯಾನ, ಇದು ಉಪಕಾರ ಒಳ್ಳೇದೇ. ಅದಕ್ಕೆ ನೀವೇನು ಮಾಡ್ತೀರಿ? ಥ್ಯಾಂಕ್ಸ್ ಅಣ್ಣ, ನಿಮ್ಮ ಹತ್ರ ಇರೋ ದುಡ್ಡು ಅಥವಾ ಒಂದಿನ ಮನೆಗೆ ಕರೆದು ಊಟನ ಕೊಡ್ತೀರಿ. ಅದು ಬಿಟ್ಟು ಅವನ್ನ ಮದುವೆ ಮಾಡ್ಕೊಂಡು ಗಂಡನಾಗಿ ಇಟ್ಕೊಳಕ್ಕಾಗುತ್ತಾ? ನೀವೇನೋ ಮಾಡ್ರಿ, ಹೆಲ್ಪ್ ಮಾಡ್ರಿ ಅಂತ ಹೇಳಿ ಹಂಗಾದ್ರೆ ನನ್ನ ಸ್ಥಾನನ ತೆಗೆದು ನಾನು ನಿಮ್ಮನ್ನ ಇಲ್ಲಿ ಪಾಸ್ಟರಾಗಿ ಮಾಡಬೇಕಾಗುತ್ತಾ? ಅರ್ಥ ಮಾಡ್ಕೊಳ್ರಿ. ಈ ಗರ್ವಿಷ್ಠರಿಗೆ ಹೇಳ್ತಾ ಇದ್ದೀನಿ, ದಿಮಾಕಿನ ಮಾತಾಡೋರಿಗೆ ಈ ಮಾತುಗಳು ಹೇಳ್ತಾ ಇದ್ದೇನೆ. ಉಪಕಾರಕ್ಕೆ ಪ್ರತ್ಯುಪಕಾರ ದೇವರು, ನೀವು ಆತನ ಋಣ ತೀರಿಸಕ್ಕಾಗದಷ್ಟು ಆಲ್ರೆಡಿ ದೇವ್ರನ್ನ ಮಾಡಿಬಿಟ್ಟೇನೆ. ಸೇವಕರಿಗೆ ಮಾಡಿದರೆ ದೇವ್ರ ಸೇವಕರು ನಿಮ್ಮ ಉಪಕಾರಕ್ಕೆ, ಸಹಾಯಕ್ಕೆ ಪ್ರತ್ಯುಪಕಾರವಾಗಿ ನೀವು ಸೇವಕರ ಋಣ ತೀರ್ಸಕ್ಕಾಗದಷ್ಟು ಸೇವಕರು ನಿಮಗೆ ಮಾಡಿದ್ದಾರೆ. ಇವತ್ತು ನೀವೇನಾಗಿದ್ದೀರೋ, ಇವತ್ತು ನೀವೆಂಥ ಸ್ಥಿತಿಯಲ್ಲಿದ್ದೀರೋ, ಇವತ್ತು ನೀವೆಂಥ ಪೊಸಿಷನ್ ಅದು ಕೇವಲ 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 ದೇವರ ಕೃಪೆ, యేసయ్య ಕೃಪೆ ಮಾತ್ರ. ನೀನು ಹಳೆ ವಿಶ್ವಾಸಿ ಅಂತ, ನೀನು ಸೀನಿಯರ್ ಅಂತ ನೀನು ದಿಮಾಕ್ ಮಾಡಿದ್ರೆ ನೀನು ಕೂಡ ದೇವ್ರ ಭಯಭಕ್ತಿಯಲ್ಲಿ ನಡ್ಕೋಬೇಕಲ್ವಾ?
ಈ ಹಳೆ ವಿಶ್ವಾಸಿಗಳಿಗೆ ಒಂದು ವಾಕ್ಯ, ಹೊಸ ವಿಶ್ವಾಸಿಗಂತ ಅಂತ ಬೈಬಲ್ಲಾಗ ಐತಾ. ನೀನು ಹಳಬ ಆಗಿದ್ರೆ ಸೀನಿಯರ್ ಆಗಿದ್ರೆ ನಿನಗೆ ಎರಡು ಕೊಂಬ ಅಲ್ರಿ. ದಾವೀದ ರಾಜ, ದಾವೀದನಿಗೆ ಅರಮನೆ ಇದೆ, ಭವನ ಇದೆ, ಐಶ್ವರ್ಯ ಇದೆ, ಸಂಪತ್ತಿದೆ, ದೇಶನ ಆಳ್ತಾ ಇದ್ದಾನೆ. ಅಂತ ದಾವೀದನೇ ರಾಜನೇ ದೇವರ ಆಲಯದಲ್ಲಿ ಹೆಂಗೆ ನಡ್ಕೋಬೇಕೋ, ಹೆಂಗೆ ಭಯಪಡ್ಬೇಕು ಹಂಗೆ ಭಯಪಟ್ಟಿರುವಾಗ ನೀನು ಯಾವ ಲೆಕ್ಕ ರೀ? ಅಂತ ರಾಜನೇ ದೇವರ ಆಲಯದಲ್ಲಿ ಅಷ್ಟೊಂದು ಭಯಭಕ್ತಿಯುಳ್ಳುವ ನಾನು ನಡ್ಕೊಂಡಿರುವಾಗ ನೀನು ಯಾರಾಗಿರೋ? ನೀನು ಎಂಥವನೇ ಆಗಿರೋ? ದೇವರ ಆಲಯದಲ್ಲಿ ನೀನು ದಾವೀದನ ಥರ ಭಯಭಕ್ತಿನ ನಡ್ಕೋಬೇಕಿಲ್ವಾ? ಹಳೆ ವಿಶ್ವಾಸಿಗಳಿಗೊಂದು ವಾಕ್ಯ, ಹೊಸ ವಿಶ್ವಾಸಿಗಳು ಹಂಗಿದೆ ಬೈಬಲಲ್ಲೇ? ನೋ. ನಾನೇ 20 ವರ್ಷದಿಂದ ಒಂದು ಹಾಡು ಬರೆದೆ. ಏನು ಹಾಡು ಬರೆದೆ ಗೊತ್ತಾ? ನಾನು ಎಚ್ಚಿಸ್ಕೊಂಡಿದ್ರೆ ಯಾವಾಗಲೂ ದೇವರು ನಾನು ಎತ್ತಿ ಬಿಡೋನು. ಇವತ್ತು ಬದುಕಿದ್ದೀನಿ ಅಂತ ಗೊತ್ತಾ? ನನಗೆ ಗೊತ್ತು. ಯಾವತ್ತು ನಾನು ಒಂದು ಮಾತು ನಾನು ದೇವರನ್ನ ಅನುಭವಿಸಿ ಹೇಳಿದ್ದೀನಿ. ಏನು ಹೇಳಿದ್ದೀನಿ? ನಾನೇ ಬರ್ತೀನಿ ಹಾಡಲ್ಲಿ ಏನಂತ ಬರ್ತೀನಿ ನೋಡಿ. ನಂದೇನು ಇಲ್ಲ ಏಸಪ್ಪ, ಇದೆಲ್ಲ ನಿನ್ನ ಕೃಪೆಯೇ ಏಸಪ್ಪ. ನಂದೇನು ಇಲ್ಲ ಏಸಪ್ಪ, ಇದೆಲ್ಲ ನಿನ್ನ ಕೃಪೆಯೇ ಏಸಪ್ಪ. ಅವತ್ತು ಹೇಳ್ಬಿಟ್ಟೆ, ದೇವರೇ ಈ ಸೇವೆ ನನ್ನಿಂದ ಆಗಿದ್ದಲ್ಲ, ಈ ಆತ್ಮಗಳು ನನ್ನಿಂದ ಬಂದಿದ್ದಲ್ಲ, ನಾನು ಒಂದು ಸಾಧನ ಮಾತ್ರ, ನೀನು ಸಾಧಕನು. ನೀನು ನನ್ನನ್ನು ಮೋಶ ಕೈಯಲ್ಲಿರೋ ಕೋಲ್ನ ಸಮುದ್ರ ಇಬ್ಬಾಗ ಮಾಡುವ ರೀತಿ ಉಪಯೋಗಿಸಿದಂತೆ ನಾನು ಒಂದು ಕೋಲು ನನ್ನನ್ನು ಉಪಯೋಗಿಸಿದ್ಯಾ. ಯಾವಾಗಲೂ ಹೇಳ್ಬಿಟ್ಟೆ ನಾನು ದೇವರಿಗೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ದಾವೀದನಿಗೆ ಅಂಥ ಅಧಿಕಾರ, ಸ್ಥಾನ, ಮಾನ ಎಲ್ಲ ಇದ್ರು, ಯಾಕೆ ದೇವರ ಆಲಯದಲ್ಲಿ ಭಯಭಕ್ತಿಯಿಂದ ನಡ್ಕೊಂಡ? ಯಾಕೆ ಗೊತ್ತಾ? ದಾವೀದನಿಗೊಂದು ಸತ್ಯ ಗೊತ್ತು. ದೇವರು ನನ್ನನ್ನು ನೋಡುವ ದೇವರು. ನನ್ನ ಅಹಂ ದೇವ್ರು ನೋಡ್ತಾನೆ, ನಾನು ತಗ್ಗಿಸುವಿಕೆ ದೇವ್ರು ನೋಡ್ತಾನೆ. ಈ ಜ್ಞಾನ ನಿಮಗೂ ಇರಲಿ. ನಾನು ಎಲ್ಲಿ ಕೂತ್ಕೊಂಡಿದ್ದೀನಿ, ಯಾರ ಮುಂದೆ ಕೂತ್ಕೊಂಡಿದ್ದೀನಿ, ಎಂಥ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ, ಎಂಥ ಪವಿತ್ರ ಸ್ಥಳದಲ್ಲಿ ಕೂತ್ಕೊಂಡಿದ್ದೀನಿ, ಎಂಥ ಸೇವಕರ ಮುಂದೆ ದೇವ್ರು ನನ್ನ ಕುಂದ್ರಿಸ್ಯಾನಂತ ಪರಿಜ್ಞಾನ ಇಟ್ಕೊಂಡು ಕೂತ್ಕೊಳ್ರಿ, ಭಯಭಕ್ತಿಯಿಂದ ಕೂತ್ಕೊಳ್ರಿ. ಆವಾಗಲೇ ಇಲ್ಲಿಂದ ಹೋಗಬೇಕಾದ್ರೆ ಜೀವ ತಕ್ಕೊಂಡು ಹೋಗ್ತಾ ಇದ್ದೀರಿ, ಆಶೀರ್ವಾದ ತಕ್ಕೊಂಡು ಹೋಗ್ತಾ ಇದ್ದೀರಿ. ಜೀವದಿಂದಿರುವವರೆಗೂ ತಂದೆ ತಾಯಿಗಳು ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನಡ್ಕೋಬೇಕು. ಮಕ್ಕಳಿಗೂ ಕೂಡ ದೇವ್ರ ಭಯಭಕ್ತಿನ ಕಲಿಸ್ಬೇಕು. ಈಗ ಹೇಳ್ಕೊಟ್ಟಿನಿ ಹೇಳ್ರಿ. ಇವಾಗ ತಂದೆ ತಾಯಿಗಳ ಬಗ್ಗೆ ದೇವ್ರ ಉದ್ದೇಶ ಏನು? ದೇವ್ರ ಭಯಭಕ್ತಿನ ಕಲ್ತ್ಕೋಬೇಕು. ಆಮೇನ್. ದೇವರಿಗೆ ಸ್ತೋತ್ರ. ಹಳೇ ಕಾಲದಲ್ಲಿ ಒಂದು ಹಳ್ಳಿ ಇತ್ತು. ಆ ಊರಲ್ಲಿ ಒಂದು ಮನೆಯವರು ಒಂದು ಕೋಳಿ ಸಾಕಿದ್ರು. ಅವಾಗ ಗಡಿಯಾರ ಇರಲಿಲ್ಲ, ವಾಚ್ ಇರಲಿಲ್ಲ, ಗೋಡೆ ಮೇಲೆ ಗಡಿಯಾರ ಆಗ್ತಿರಲಿಲ್ಲ, ಅವ್ರು ಯಾರು ಗಡಿಯಾರ ಕಂಡಿಡ್ತಿರ್ಲಿಲ್ಲ. ಆ ಊರಲ್ಲಿ ಒಂದು ಮನೆಯವರು ಒಂದು ಕೋಳಿ ಸಾಕಿದ್ರು. ಅದು ದಿನ ಬೆಳಿಗ್ಗೆ ಕೊಕ್ಕೊ ಅಂತ ಕೂಗ್ತಿತ್ತು. ಅದು ಕೂದ ಕೂಡಲೇ ಎಲ್ಲರೂ ಎದ್ದೇಳ್ತಿದ್ರು, ಸೂರ್ಯನ ನೋಡ್ತಿದ್ರು, ಬೆಳಕರಿತದಂತ ನೋಡಿ ಅವ್ರವ್ರ ಕೆಲಸಗಳಿಗೆ ಅವ್ರು ಹೋಗ್ತಿದ್ರು. ಹೀಗೆ ದಿನ ನಡೀತಿತ್ತು. ಒಂದಿನ ಈ ಕೋಳಿಗೆ ಅನಿಸ್ತು ಏನಂದರೆ, ಅಲ್ಲ, ನಾನು ಕೋಳಿ ಕೂಗಿದ್ರೇ ಬೆಳಕರಿಯೋದು, ನಾನು ಕೂಗಿದ್ರೇ ಸೂರ್ಯ ಹುಟ್ಟೋದು. ಆದರೆ ನಾನು ಕೂಗಿದ ಕೂಡಲೇ ನನ್ನ ಶಬ್ದ ಕೇಳಿ ಎಲ್ಲ ಜನ ಎದ್ದೇಳ್ತಾರೆ. ಎದ್ದು ಕೂಡಲೇ ನನ್ನ ಯಾರು ಮಾತಾಡ್ಸಲ್ಲ, ನನ್ನ ಯಾರು ಹಚ್ಕೊಳ್ಳಲ್ಲ. ಸೂರ್ಯನ ನೋಡಿ ಬೆಳಕರಿತಂತೇಳಿ ಸೂರ್ಯನ ಗಮನಿಸ್ತಾರೆ, ನನ್ನ ಗಮನಿಸಲ್ಲ. ಕೂಗೋದು ನಾನು, ಜನ ನೆಪ್ಸೋದು ನಾನು ಕೂಗೋದಕ್ಕೆ ಸೂರ್ಯ ಹುಟ್ಟೋದು. ಅಂಥದ್ದು ನನ್ನ ಹಚ್ಕೊಳ್ತಾ ಇಲ್ಲ ಜನ, ನನ್ನ ಮಾತಾಡಿಸ್ತಾ ಇಲ್ಲ ಜನ, ನನ್ನ ಗಮನಿಸ್ತಾ ಇಲ್ಲ ಜನ, ಸೂರ್ಯನ ಗಮನಿಸ್ತಾರೆ, ನನ್ನ ಗಮನಿಸಲ್ಲ. ನಾಳೆಯಿಂದ ನಾನು ಕೂಗೋದೇ ಇಲ್ಲ. ಅದು ಹೆಂಗೆ ಸೂರ್ಯ ಹುಟ್ಟುತ್ತಾನೆ, ಅದು ಹೆಂಗೆ ಇವ್ರು ಎದ್ದೇಳ್ತಾರೆ ನಾನು ನೋಡ್ತೀನಿ ಅಂಥೇಳಿ ರಾತ್ರಿ ಮಕ್ಕೊಂತಂತೆ. ಏನಂತ? ನಾಳೆ ಎದ್ದು ಕೂಡಲೇ ನಾನು ಕೂಗಬಾರ್ದಂತೇಳಿ. 4 ಗಂಟೆಗೆ ಕೋಳಿ ಎದ್ದು ಬಿಡ್ತು. ಎದ್ದು ಕೂಡಲೇ ಕೂಗಬೇಕಲ್ಲ, ಕೂಗ್ತಾ ಇಲ್ಲ. ಈ ಮಕ್ಕಳು ಹೆಂಗೆ ಎದ್ದಾಳ್ತಾರೆ ನೋಡ, ನಾನು ಕೂಗಲ್ಲ. ನಾನು ಕೂಗಿದ್ರೇ ಸೂರ್ಯ ಹುಟ್ಟೋದು,
ನಾನು ಕೂಗಿದ್ರೆ ಜನ ಎದ್ದು ಕೆಲಸಕ್ಕೆ ಹೋಗೋದು. ನಾನಿವಾಗ ಕೂಗೋದೇ ಇಲ್ಲ. ಆ ಸೂರ್ಯ ಹೆಂಗೆ ಹುಟ್ತಾನೆ, ಈ ಜನ ಹೆಂಗೆದ್ದು ಕೆಲಸಕ್ಕೆ ಹೋಗ್ತಾರೆ ನಾನು ನೋಡ್ತೀನಿ ಅಂತೇಳಿ ಸಿಟ್ಟಿನಿಂದ ಕೂಗದಂಗೆ 4 ಗಂಟೆ ಕೂತ್ಕೊಂತು. 4:15 ಆಯ್ತು, ಕೂಗ್ತಾ ಇಲ್ಲ. 4:45 ಆಯ್ತು, ಕೂಗ್ತಾ ಇಲ್ಲ. 5 ಗಂಟೆ ಆಗೋಯ್ತು, ಕೋಳಿ ಕೂಗ್ತಾ ಇಲ್ಲ. 5:15 ಆಯ್ತು, ಕೂಗ್ತಾ ಇಲ್ಲ. 5:45 ಆಯ್ತು, ಕೂಗ್ತಾ ಇಲ್ಲ. 6 ಗಂಟೆ ಆಯಿತು, ಸೂರ್ಯ ಹುಟ್ಟಿದ. ಜನ ಎಲ್ಲ ಇದ್ರು, ಕಿಟಕಿ ತೆಗೆದ್ರು, ಬೆಳಕರ್ದಂತ ನೋಡಿದ್ರು. ಎಲ್ಲರೂ ಕೆಲಸಗಳಿಗೆ ಹೋಗ್ಬಿಟ್ರು. ಆವಾಗ ಆ ಕೋಳಿಗೊಂದು ಸತ್ಯ ಅರ್ಥ ಆಯಿತು. ಅಯ್ಯೋ ಅಯ್ಯೋ ಅಯ್ಯೋ, ನಾನೆಂಥ ಮೂರ್ಖ, ನಾನೆಂಥ ದಡ್ಡ ಶಿಖಾಮಣಿ. ನಾನು ಕೋಳಿ ಕೂಗಿದ್ರೇ ಸೂರ್ಯ ಹುಟ್ಟೋದು ಅನ್ಕೊಂಡಿದ್ದೆ. ನಾನು ಕೂಗಿದ್ರೆ ಜನ ಎದ್ದೇಳ್ತಾರೆ ಅನ್ಕೊಂಡಿದ್ದೆ. ನಾನು ಕೂಗಿದ್ರು ಸೂರ್ಯ ಹುಟ್ಟುತ್ತಾನೆ, ನಾನು ಕೂಗಲಿಲ್ಲ ಅಂದ್ರೂ ಸೂರ್ಯ ಹುಟ್ಟುತ್ತಾನೆ ಅಂಥೇಳಿ ಆವತ್ತಿನಿಂದ ಸತ್ಯ ತಿಳ್ಕೊಂಡು ಏನು ಮಾಡ್ತಂತೆ, ತಗ್ಗಿಸ್ಕೊಂಡು ಜೀವನ ಮಾಡೋಕ್ಕೆ ಪ್ರಾರಂಭ ಮಾಡ್ತಂತೆ. ನಮ್ಮಲ್ಲಿ ಕೂಡ ಈ ಥರ ಜಂಬದ ಕೋಳಿಗಳಿದಾವು. ಈ ಥರ ಜಂಬದ ಕೋಳಿಗಳು. ಈ ಸೇವೆಗೆ ಬುನಾದಿ ಹಾಕಿದ್ದು ನಾನೇ. ದೇವ್ರು ಹಾಕಿದ್ದು ಬುನಾದಿ. ನಿನ್ನ ಮಕ್ಕ ನಿನಗೇನು ಬರ್ತದೆ? ಈ ಸೇವೆಗೆ ಬುನಾದಿ ಹಾಕಿದ್ದು ನಾನೇ. ಇಲ್ಲಿ ಚರ್ಚ್ ಏನದು, ನಾವೇ ಇಲ್ಲಿ ಚರ್ಚ್ ಆಗ್ಲಿಕ್ಕೆ ಕಾರಣ. ನಾವಿಲ್ಲ ಅಂದರೆ ಇಲ್ಲಿ ಏನು ನಡೆಯಲ್ಲ. ನಾವಿಲ್ಲ ಅಂದರೆ ಇಲ್ಲಿ ಯಾರು ಬರಲ್ಲ. ನಾವಿಲ್ಲ ಅಂದರೆ ಇಲ್ಲಿ ಆರಾಧನೆ ನಡೆಯಲ್ಲ. ನಾವು ಬರಲ್ಲ ಅಂದರೆ ಈ ಆಲಯಕ್ಕೆ ಯಾರು ಜನರೇ ಬರಲ್ಲ. ನಾವು ಬರೋದು ನಿಲ್ಲಿಸ್ಬಿಟ್ರೆ ಎಲ್ಲರೂ ಬರೋದು ನಿಲ್ಲಿಸ್ಬಿಡ್ತಾರೆ ಅಂತ ನೀನು ಕೊಚ್ಕೊಂಡ್ರೆ ನೀನು ಜಂಬದ ಕೋಳಿನೇ. ಇಂಥ ಜಂಬದ ಕೋಳಿಗಳಿಗೋಸ್ಕರ ದೇವರು ಮಸಾಲೆ ಖಾರ ರೆಡಿ ಮಾಡ್ತಾನೆ. ಒಂದು ಮಾತು ಹೇಳ, ನೀನು ಬಂದರೆ ಸೇವೆ ಅಲ್ಲ. ನಾನು ಹೇಳ್ತೀನಿ, ನಾನು ಬಂದರೂ ಸೇವೆ ಅಲ್ಲ. ಇಲ್ಲಿ ಒಬ್ಬರು ಬಂದರೆ ಸೇವೆ ಆಗಿದ್ದು. ನಾನಲ್ಲ, ಪಾಸ್ಟ್ರಮ್ಮಲ್ಲ. ದೇವ್ರು ಬಂದ್ರೇ ಸೇವೆ ಬೆಳೆಯೋದು. ನೀನು ಬಂದ್ರು ಬರ್ದ ಇದ್ರು ನೀತಿ ಸೂರ್ಯನಾಗಿರುವ ಯೇಸಯ್ಯ ಈ ಆಲಯದ ಮೇಲೆ ಉದಯಿಸಿ, ಈ ಸೇವೆಯ ಮೇಲೆ ಉದಯಿಸಿ ಪ್ರಕಾಶಿಸಿ ಈ ಸೇವೆ ವಿಸ್ತಾರವಾಗಿ ಬೆಳೆಯಂಗೆ ದೇವರು ಈ ಸೇವೆನ ಆಶೀರ್ವಾದ ಮಾಡ್ತಾರೆ. ಕೋಳಿ ಕೂಗಿದ್ರೆ ಬೆಳಕರಿತದ? ನಾನು ಬಂದ್ರೇನೆ ಸೇವೆ ಬೆಳೀತದ? ನೋ. ನಾನು ಬಂದರೂ ಆಗಲ್ಲ, ಪಾಸ್ಟ್ರಮ್ ಅವ್ರು ಬಂದರೂ ಆಗಲ್ಲ, ನೀವು ಬಂದರೆ ಆಗಲ್ಲ. ಒಬ್ಬರು ಬರಲೇಬೇಕು, ನೀತಿ ಸೂರ್ಯನಾಗಿರುವ ಯೇಸು. ಕೋಳಿ ಕೂಗಿದ್ರು ಕೂಗದೇ ಇದ್ರು ಸೂರ್ಯ ಹುಟ್ಟುತ್ತಾನೆ. ನೀವು ಸಪೋರ್ಟ್ ಮಾಡಿದ್ರು ಮಾಡದೇ ಇದ್ರು ಈ ಸೇವೆಯ ಮೇಲೆ ದೇವರು ಉದಯಿಸಿ ಪ್ರಕಾಶಿಸಿ ಈ ಸೇವೆ ವಿಸ್ತಾರವಾಗಿ ಬೆಳೆಯುವಂತೆ ನೀತಿ ಸೂರ್ಯನಾದ ಯೇಸು ಈ ಸೇವೆಯನ್ನು ವಿಸ್ತಾರವಾಗಿ ಬೆಳೆಸ್ತಾರೆ. ನಾ ನೀತಿ ಸೂರ್ಯುడా, ఎవరు నా నీతి సూర్యుడు? యేసు. ఎవరు మీ నీతి సూర్యుడు? యేసు. ఎవరు పాస్టరమ్మ నీతి సూర్యుడు? యేసు. ఎవరు మనందరి నీతి సూర్యుడు? యేసు. ಆ ನೀತಿ ಯೇಸು ಅನ್ನಕ್ಕೆ ಎಷ್ಟು ನಿಧಾನವಾಗಿ ಹೇಳ್ತಿರಲ್ರಿ. ఎవరు మనందరి నీతి సూర్యుడు? యేసు. ಗಟ್ಟಿಗೆ ಚಪ್ಪಲಿ ತಟ್ಟಂడి. 1ನೇ ಅರಸುಗಳು ಬರೆದ ಪುಸ್ತಕ 19:15 ನನ್ನ ಜೊತೆ ಹೇಳ್ರಿ. ಆಗ ಯೆಹೋವನು ಅವನಿಗೆ, ಅಂದರೆ ಎಲಿಯನಿಗೆ, ನೀನು ಬಂದ ದಾರಿಯಿಂದ ಹಿಂತಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಅಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯೇಹುವನ್ನು ಇಸ್ರಾಯೇಲರ ಅರಸನನ್ನಾಗಿಯೂ ಅಭಿಷೇಕಿಸು. ಅಜಾಯೇಲನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಯೇಹುವು ಕೊಲ್ಲುತ್ತಾನೆ. ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಇರುವ ಮುದ್ದಿಡದೆಯೂ
ಇರುವ 7,000 ಮಂದಿ ಇಸ್ರಾಯೇಲ್ರನ್ನ ಉಳಿಸುವೆನು ಎಂದು ಹೇಳಿದನು. ಏನರ್ಥ ಆಯಿತು? ನಾನು ಏನೇನು ಅರ್ಥ ಆಗಿಲ್ಲ ನಿಮಗೆ, ಓದಿರಿ ಅಷ್ಟೇ. ಹೇಳ್ತೀನಿ ಕೇಳ್ರಿ, ಹೇಳ್ತೀನಿ ಕೇಳ್ರಿ. ಇಷ್ಟೊತ್ತು ಸೂಪರಾಗಿ ಕೇಳಿದಿರಿ. ದೇವ್ರು ಎಲಿನಿಗೆ ಹೇಳ್ತಾರೆ, ಎಲಿಯ ಯಾಕೆ ಸುಮ್ಮನೆ ಕೂತ್ಕೊಂಡಿಯಾ? ಸುಮ್ಮನೆ ಯಾಕೆ ಕೂತ್ಕೊಂಡು, ಕೆಲಸ ಇಲ್ವ ನಿನಗೆ? ಪನಿ ಪಾಠ ಇಲ್ವ ನಿನಗೆ? ಎದ್ದೇಳ, ಹೋಗಿ ನೀನು ಯಾರನ್ನ ರಾಜರಾಗಿ ಅಭಿಷೇಕ ಮಾಡಬೇಕೋ ಅಂಥವ್ರನ್ನ ರಾಜರಾಗಿ ಅಭಿಷೇಕ ಮಾಡು. ಕೂತ್ಕೊಂಡು ಸೇವ್ ಮಾಡಂದ್ರೆ ಸೇವ್ ಮಾಡಿ, ಹೋಗಿ ಅಲ್ಲಿ ಇಲ್ಲಿ ತಿರುಗಿ ಅಂದರೆ ಇಲ್ಲಿ ಕೂತ್ಕೊಂಡಿಯಾ? ಹೋಗಿ ಸೇವ್ ಮಾಡು. ನಾವು ಸೇವ್ ಮಾಡ್ದಿಲ್ಲ ಅಂದರೆ ದೇವ್ರು ಗದರಿಸ್ತಾನೆ ನಮ್ಮನ್ನು. ಹೋಗಿ ಸೇವ್ ಮಾಡು. ಯಾರನ್ನ ನಾನು ರಾಜ ಆಗಿ ಅಭಿಷೇಕ ಮಾಡ್ಬೇಕಂತ ಹೇಳ್ತೇನೆ ಅವ್ರು ಹೋಗಿ ರಾಜ ಆಗಿ ಅಭಿಷೇಕ ಮಾಡು. ಯಾರನ್ನ ನಾನು ಪ್ರವಾದಿಯಾಗಿ ಅಭಿಷೇಕ ಮಾಡಂತ ಹೇಳ್ತಾನೋ ಅವ್ರನ್ನ ಹೋಗಿ ನೀನು ಪ್ರವಾದಿಯಾಗಿ ಅಭಿಷೇಕ ಮಾಡು ಅಂತ ದೇವ್ರು ಹೇಳ್ದ. ಎಲಿಯ ಚೆನ್ನಾಗಿ ಎಲಿಯ, ಎಸ್ ಡ್ಯಾಡಿ, ಓಕೆ ಡ್ಯಾಡಿ, ಆಯ್ತು ಡ್ಯಾಡಿ, ಮಾಡ್ತೀನಿ ಡ್ಯಾಡಿ ಅಂಥೇಳಿ ದೇವ್ರ ಮಾತಿ ವಿಧೇಯನಾಗಿ, ಅಪ್ಪ ಆಯ್ತಪ್ಪ, ಆಯ್ತು ಪಪ್ಪ, ಹೋಗ್ತೀನಪ್ಪ ಅಂತೇಳಿ ಹೋಗ್ಬಿಟ್ಟ. ವಿಧೇಯನಾಗಿ ಹೋದ. ಯಾರನ್ನ ರಾಜರಾಗಿ ಅಭಿಷೇಕ ಮಾಡ್ಬೇಕು ಅವ್ರನ್ನ ರಾಜರಾಗಿ ಅಭಿಷೇಕ ಮಾಡ್ದ. ಶಾಫಾಡನ ಮಗನಾದ ಎಲೀಷನನ್ನ ಪ್ರವಾದಿ ಅಭಿಷೇಕ ಮಾಡ್ಬೇಕು, ಅದನ್ನು ಮಾಡಕ್ಕೆ ಹೋದ. ಈಗ ಒಂದು ಪ್ರಶ್ನೆ ನನಗೆ ಇಲ್ಲಿ ಒಂದು ಪ್ರಶ್ನೆ. ಒಂದು ವೇಳೆ ನಾನು ಹೋಗಲ್ಲ ದೇವ್ರೇ, ನನಗಾಗಲ್ಲ ದೇವ್ರೇ, ನಾನು ಹೋದ್ರೇ ಅಲ್ಲಿ ಸೇವೆ ಬೆಳೆಯೋದು, ನಾನು ಕಾಲಿಟ್ರೇ ಅಲ್ಲಿ ಸೇವೆ ಬೆಳೆಯೋದು, ನಾನಲ್ಲಿ ಹೋದ್ರೇ ಚರ್ಚ್ ನಡೆಯೋದು, ಸಭೆ ನಡೆಯೋದು, ನಾನು ಹೋಗಲಿಲ್ಲ ಅಂದ್ರೆ ಯಾರು ಬರಲ್ಲ, ನಾನು ಹೋಗಿಲ್ಲ ಅಂದ್ರೆ ಯಾರು ಹೋಗಲ್ಲ, ಯಾರು ಬರಲ್ಲ ಅಂತ ಏನಾದರೂ ಈ ಎಲಿಯ ಬಿಲ್ಡಪ್ ಕೊಟ್ಟು ದಿಮಾಕ್ ಮಾಡಿದ್ರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೀನು ಬರಲಿಲ್ಲ ಅಂದರೆ, ನೀನು ಅಲ್ಲಿಗೆ ಹೋಗಿಲ್ಲ ಅಂದರೆ, ನೀನು ಗರ್ವಪಟ್ಟು ದಿಮಾಕ್ ಮಾಡಿ ದಿಮಾಕಿನ ಮಾತು ಮಾತಾಡಿ ನಾನು ಹೋಗಲ್ಲ, ಅಥವಾ ನಾನು ಹೋಗಿಲ್ಲ ಅಂದರೆ ಅಲ್ಲಿ ಸೇವೆ ಆಗಲ್ಲ ಅಂತ ಗರ್ವಪಟ್ಟರೆ, ನಿನಗೆ ಬದಲಾಗಿ 7,000 ಮಂದಿನ ಗವಿಯಲ್ಲಿ ಬಚ್ಚಿಟ್ಟಿದ್ದೀನಿ ಸೇವೆ ಮಾಡೋಕ್ಕೋಸ್ಕರ ಅಂತ. ನಿಮ್ಮಲ್ಲಿ ಯಾರಾದರೂ ಜಂಬದ ಕೋಳಿ ಥರ ನಾನು ಬರಲ್ಲ ಅಲ್ಲಿಗೆ, ನಾನು ಆಲಯಕ್ಕೆ ಬರಲ್ಲ, ನಾನು ಆ ಚರ್ಚಿಗೆ ಬರಲ್ಲ, ಆ ಚರ್ಚಿಗೆ ನಾನು ಕಾಲಿಡಲ್ಲ, ನಾನು ಬರಲಿಲ್ಲ ಅಂದರೆ ಯಾರು ಹೋಗಲ್ಲ ಅಲ್ಲಿಗೆ. ಅಯ್ಯೋ, ನೀನು ಬಂದಿಲ್ಲ ಅಂದ್ರೆ ದೇವ್ರಂತಾನೆ ಈ ಆಲಯ ಕರ್ಕೊಂಬರ್ಲಿಕ್ಕೆ, ಈ ಸೇವೆಗೆ ಈ ಆಲಯ ಕರ್ಕೊಂಬರ್ಲಿಕ್ಕೆ 7,000 ಜನ ಆಲ್ರೆಡಿ ರೆಡಿ ಆಗಿದ್ದಾರೆ. ನೀನು ಬಂದ್ರಷ್ಟು ಬರೆದು 20 ದೇವರಂತಾನೆ. ನೀನು ಗರ್ವಪಟ್ಟು ನಾನು ಹೋಗಲ್ಲ, ನಾನು ಮಾಡಲ್ಲ, ನಾನು ತಗ್ಗಿಸ್ಕೊಳ್ಳಲ್ಲ, ನಾನು ವಿಧೇಯನಾಗಲ್ಲ ಅಂತ ಅಂದರೆ ನಿನಗೆ ಬದಲಾಗಿ ಎಷ್ಟು ಜನ ಅಪ್ಲಿಕೇಶನ್ ಹಾಕೋರು ರೆಡಿ ಇದಾರ? 7,000 ಜನ ರೆಡಿ ಇದ್ದಾರೆ ಈ ಆಲಯಕ್ಕೆ ಬರಲಿಕ್ಕೆ. ಒಂದು ದಿನ ನಾನೇ ದಿಮಾಕ್ ಮಾಡಿ ನಾನೇ ಗರ್ವಪಟ್ಟು ನಾನು ಆಗಲ್ಲ ದೇವರಂದ್ರು, ನಡಿ ನೀನು ಸರ್ಕ ಪಕ್ಕಕ್ಕೆ, ನಿನ್ನ ಸ್ಥಾನದಲ್ಲಿ 7,000 ಜನ ರೆಡಿ ಮಾಡ್ತಂತಾನೆ. ಆ ತಪ್ಪು ಎಲಿಯ ಮಾಡಲಿಲ್ಲ. ದೇವರು ಹೇಳಿದುಕೊಳ್ಳೆ ಭಯಪಟ್ಟನು, ತಗ್ಗಿಸಿಕೊಂಡನು. ಆಯ್ತಯ್ಯ ನೀನು ಹೇಳ್ದಂಗೆ ಮಾಡ್ತೀನಯ್ಯ ಅಂದನು. ದೇವರು ಅವನನ್ನು ಬಲವಾಗಿ ಉಪಯೋಗ ಮಾಡಿದನ. ಇವತ್ತು ಇದ್ರ ಮೂಲಕ ನಾನು ಕಲ್ತ್ಕೊಳ್ಬೇಕಾದ ಪಾಠ ಏನಂದರೆ, ಇವತ್ತು ನನ್ನಿಂದ ಏನು ನಡೆಯಲ್ಲಯ್ಯ, ನನ್ನಿಂದ ಏನಾಗಲ್ಲಯ್ಯ, ನನ್ನಿಂದ ಏನು ಜರಗಲ್ಲಯ್ಯ, ನಾನು ಜೀರೋ ಅಯ್ಯ, ನೀನು ಹೀರೋ ಅಯ್ಯ. ದಾವೀದನ ಥರ, ಮೋಶೆ ಹೇಳಿದ ಥರ ದೇವರ ಆಲಯದಲ್ಲಿ ನೀವು ಭಯಭಕ್ತಿಯಿಂದ ಜೀವಿಸಿದರೆ ಅವತ್ತು ಇಸ್ರಾಯೇಲ್ ಹೆಂಗೆ ಆಶೀರ್ವಾದ ಹೊಂದಿಕೊಂಡ್ರು, ಅವತ್ತು ದಾವೀದನ ಹೆಂಗೆ ಮಹಾಕೃಪೆ ಹೊಂದಿಕೊಂಡನು. ಇವತ್ತು ಯಾರ್ಯಾರು ತೀರ್ಮಾನ ಮಾಡ್ತೀರಿ ನಾನು ದೇವ್ರ ಭಯಭಕ್ತಿಯಿಂದ ಜೀವಿಸ್ತೀನಂತ, ಅವರೆಲ್ಲರ ಮೇಲೆ, ಆ ಎಲ್ಲ ಕುಟುಂಬಗಳ ಮೇಲೆ, ಆ ಎಲ್ಲ ಮಕ್ಕಳ ಮೇಲೆ ನನ್ನ ದೇವರು ಇದೇ ದಿನ ಆತನ ಮಹಾಕೃಪೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ದುಡಿಮೆಗಳ ಮೇಲೆ, ನಿಮ್ಮ ವ್ಯಾಪಾರಗಳ ಮೇಲೆ ಆತನ ಮಹಾಕೃಪೆ ಸುರಿಸುವ ದೇವರಾಗಿದ್ದಾನೆ.
ಎಷ್ಟು ಜನ ಹೇಳ್ತೀರಾ, ದೇವರೇ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ನಿನ್ನ ಭಯಭಕ್ತಿಯಲ್ಲಿ ಜೀವದಿಂದಿರುವ ತನಕ ನಾವು ನಿನ್ನ ಭಯಭಕ್ತಿಯಿಂದ ನಡ್ಕೊಳ್ತೀವಿ ಅನ್ನೋರು ಕೈಗಳು ತೋರಿಸ್ರಿ. ಹಂಗೆ ಕೈ ಹಿಡ್ಕೊಂಡ್ರೆ ದೇವರು ಹೇಳ್ತಾನೆ, ದಾವೀದನ ಮೇಲೆ ಸುರಿಸಿದ ಮಹಾಕೃಪೆ ಈ ಸಭೆಯ ಮೇಲೆ ನಾನು ಕಳಿಸ್ತಾ ಇದ್ದೇನೆ, ಆಲಯದ ಮೇಲೆ ಕಳಿಸ್ತಾ ಇದ್ದೇನೆ. ಪ್ರತಿ ಕುಟುಂಬಗಳ ಮೇಲೆ ದೇವರ ಮಹಾಕೃಪೆ ಇಳಿಯಲಿ, ಪ್ರತಿ ಮಕ್ಕಳ ಮೇಲೆ ದೇವರ ಮಹಾಕೃಪೆ ಇಳಿಯಲಿ, ಈ ಆಲಯದ ಸೇವಕರ ಮೇಲೆ, ಪಾಸ್ಟರ್ ಮೇಲೆ ದೇವರ ಮಹಾಕೃಪೆ ಇಳಿಯಲಿ, ಸೇವಕರ ಮಕ್ಕಳ ಮೇಲೆ ಮಹಾಕೃಪೆ ಇಳಿಯಲಿ, ಈ ಆಲಯದಲ್ಲಿ ಸೇವೆ ಮಾಡುವ ಎಲ್ಲ ಮಕ್ಕಳ ಮೇಲೆ ದೇವರ ಮಹಾಕೃಪೆ ಇಳಿಯಲಿ. ವಾಕ್ಯ ನಿಮ್ ಜೊತೆ ದೇವ್ರು ಮಾತಾಡ್ತಾನೋ, ನೀವು ಆಮೇನ್ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ರಿ. ಮತ್ತು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತೇ ನೀವು ಸಬ್ಸ್ಕ್ರೈಬ್ ಆಗುವಂತ ಪ್ರಯತ್ನ ಮಾಡ್ರಿ. ಮತ್ತು ನಿಮ್ಮ ಏನಾದ್ರೂ ಪ್ರಾರ್ಥನಾ ಮನವಿಗಳಿದ್ರೆ ನೀವು ಕಮೆಂಟ್ ಜಾಗದಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಸಿ, ಖಚಿತವಾಗಿ ತಪ್ಪದೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಗಳಿಂದ, ಯಾವ್ಯಾವ ತಾಲೂಕುಗಳಿಂದ, ಯಾವ್ಯಾವ ಪಟ್ಟಣಗಳಿಂದ ಈ ವಾಕ್ಯನ ವೀಕ್ಷಿಸ್ತಾ ಇದ್ದೀರೋ ಆ ಪಟ್ಟಣಗಳ ಹೆಸರು ಬರೆದು ದೇವರಿಗೆ ಸ್ತೋತ್ರ ಮಾಡ್ರಿ. ಆ ಪಟ್ಟಣಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಪ್ರತಿ ಪ್ರಾರ್ಥನಾ ಮನವಿಗಳಿಗೋಸ್ಕರ ತಪ್ಪದೆ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಪ್ರಾರಂಭದಿಂದ ನೀವು ಜಾಯ್ನ್ ಆದಂತವ್ರು ಮಧ್ಯದಲ್ಲಿ ಕಟ್ ಆಗುವಂತ ಪ್ರಯತ್ನ ಮಾಡಬೇಡ್ರಿ. ದೇವ್ರ ವಾಕ್ಯ ಕೇಳ್ರಿ, ಆಶೀರ್ವದಿಸಲ್ಪಟ್ಟು ನೀವು ಹೋಗ್ತಾ ಇದ್ದೀರಿ.